ಸರ್ ಸರ್ ಎಸ್ ನಮಸ್ಕಾರ ಸರ್. ನನ್ನ ಹೆಸರು ರಾಕಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ವೆಂಕಟ್ ನಾರಾಯಣ್ ಅವ್ರನ್ನ ನೋಡ್ಬೇಕಿತ್ತು. ಮೇಲಕ್ಕೆ ಬನ್ನಿ. ಸರ್ ನಾನು ನಿಮ್ಮಿಬ್ರು ಫ್ಯಾನ್ ಸರ್. ಥ್ಯಾಂಕ್ ಯು. ನೀವು ಕಂಪೋಸ್ ಮಾಡೋ ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು. ಎಸ್ಪೆಷಲಿ ಹಾರ್ಟ್ ಬೀಟ್ ಸಿನಿಮಾಲಿ ಆ ತಂಗಾಳಿ ಎಲ್ಲಿಂದ ಬೀಸುವಂತ ಸಾಂಗ್ ಇದೆಯಲ್ಲ ಸರ್, ಆ ಸಾಂಗ್ ಅಂತೂ ಸೂಪರ್ ಸರ್. ಓ ಥ್ಯಾಂಕ್ ಯು. ಚಿಕ್ಕ ಬುಕ್ಕು ರೈಲೆ ಸಾಂಗ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು. ವಿಷಯ ಏನಂದ್ರೆ ಒಂದೇ ಒಂದಿಂದ ನಾನು ಗಿಟಾರ್ ಬರ್ಸೋದು ಕಲಿಬೇಕು ಸರ್. ನೋಡ್ರಾಕಿ, ಗಿಟಾರ್ ಬಾರ್ಸೋದಲ್ಲ ನುಡ್ಸೋದು. ನೀನು ಗಿಟಾರ್ನ ಹಿಡಿಯೋದನ್ನ ಕಳಿಯೋಕೆ 1 ತಿಂಗಳಾಗುತ್ತೆ ಗೊತ್ತಾ? ಒಂದಿನದಲ್ಲಿ ಪರ್ಚೇಸ್ ಮಾಡಿ ಮನೆ ಇಟ್ಕೊಳ್ಳೋದಿಕ್ಕೆ ಸಂಗೀತ ಅನ್ನೋದು ಮಾರ್ಕೆಟಲ್ಲಿ ಸಿಗೋ ವಸ್ತು ಅಲ್ಲ. ಸಂಗೀತ ಅನ್ನೋದು ಸಾಗರ ಇದ್ದಂತೆ. ಆ ಶಾರದೆ ಒಲಿಬೇಕಂದ್ರೆ ಶ್ರದ್ಧೆಯಿಂದ ಶ್ರಮ ಪಡಬೇಕು. ಖಂಡಿತ ಪಡ್ತೀನಿ ಸರ್. ನನ್ನ ಕನಸು ನಮ್ಮ ಹುಡುಗಿಗೆ ಸಂಗೀತ ಅಂದ್ರೆ ಇಷ್ಟ. ಅವಳಿಗೋಸ್ಕರ ಸಂಗೀತ ಅನ್ನೋ ಕನಸು ಕಂಡಾಗಿದೆ, ಮನಸ್ಸು ಮಾಡಾಗಿದೆ, ನನಸಾಗೋವರೆಗೂ ಬಿಡಲ್ಲ. ಸಂಗೀತ ಅನ್ನೋದು ಶೋಕಿಗೆ ಒಲಿಯುವಂಥದ್ದಲ್ಲ ಅಂತ ನನಗೆ ಗೊತ್ತು. ಸಂಗೀತನ ಯಾರು ಪ್ರೀತಿಸ್ತಾರೋ ಅವ್ರಿಗೆ ಒಲಿಯುತ್ತಂತೆ. ನಾನು ನನ್ನ ಹುಡುಗಿನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಸಂಗೀತನೂ ಪ್ರೀತಿಸ್ತೀನಿ. ಆಗ್ಲಾದ್ರೂ ನನಗೆ ಸಂಗೀತ ಒಲಿಯುತ್ತಲ್ಲ ಸರ್. ಗುಡ್. ನೀನು ಸಂಗೀತ ಕಲಿತೀಯ ಅಂತ ಈಗ ನನಗೆ ವಿಶ್ವಾಸ ಬಂತು. ಪ್ರೀತಿಸಿದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು ಅನ್ನೋದನ್ನ ನೀನ್ ಪ್ರೂವ್ ಮಾಡು. ಓಕೆ, ಆಲ್ ದಿ ಬೆಸ್ಟ್. ಗುಡ್ ಲಕ್ ರಾಕಿ. ಥ್ಯಾಂಕ್ ಯು. ರಾಕ್ ದ ವರ್ಲ್ಡ್. ಮಗನೇ ಗಿಟಾರೇಶ್ವರ, ಮುಂದಿದೆ ಮಾರಿ ಹಬ್ಬ. ಹಾಯ್. ನಿನ್ ಕೈಲಿ ಗಿಟಾರಾ? ಗಿಟಾರು ಪಟಾಯಿಸೋಕೆ. ಯಾರನ್ನ? ನಿನ್ನೆ. ಏ ಪರೋಡಿ. ಹೂನಮ್ಮ, ನೀನ್ ಹೀರೋ. ವಿಶು ಗಿಟಾರ್ ಬರ್ಸಿದ್ರೆ ವಾಟ ಮೆಲೋಡಿ ಅಂತ್ಯ, ನಾನ್ ಬಾರ್ಸಿದ್ರೆ ಪರೋಡಿ ಅಂತ್ಯ. ನಾನ್ ಪರೋಡಿ ತರ ಕಾಣ್ತೀನಾ? ಏ ನೀನ್ ಏನ್ ಮಾಡಿದ್ರು ನಂಗೆ ಇಷ್ಟ ಕಣೋ. ಅಂದ್ರೆ ನೀನ್ ವಿಶುನ್ ಎಷ್ಟು ಇಷ್ಟ ಪಡ್ತೀಯೋ ಅಷ್ಟೇ ನನ್ನನ್ನು ಇಷ್ಟ ಪಡ್ತೀಯಾ? ಬಿಕಾಸ್ ಯು ಮೈ ಸ್ವೀಟ್ ಫ್ರೆಂಡ್, ರೈಟ್? ನಿಮ್ ಪಶು ಇದನಲ್ಲ, ಸಾರಿ ವಿಶು ಇದನಲ್ಲ, ಅವನಿಗಿಂತ ಚೆನ್ನಾಗಿ ಇನ್ನೊಂದು ವಾರದಲ್ಲಿ ನಾನು ಗಿಟಾರ್ ಬರೆಸ್ತಾ ಇರ್ತೀನಿ, ನೋಡ್ತಾ ಇರೋ. ಏನು 1 ವಾರದಲ್ಲಿ ನೀನು ಗಿಟಾರ? ಹಿಂಗೆ ನಾ ಮ್ಯೂಸಿಕ್ ಡೈರೆಕ್ಟರ್ ನಕ್ರು. ನಾನು ಅವ್ರಿಗೆ ಹೇಳ್ದೆ ನಾನ್ ಮ್ಯೂಸಿಕ್ ನ ತುಂಬಾ ಲವ್ ಮಾಡ್ತೀನಿ, ಬೇಗ ಕಲಿಬಹುದು ಅಂತ. ಹಿಂಗೆ ನಗೋದು ನಿಲ್ಲಿಸ್ಬಿಟ್ರು. ಬೇಗ ಕಲಿತ್ಯಾ, ಆದ್ರೆ ಮಾಡೋದ್ ಮಾಡ್ತೀಯ, ಸ್ವಲ್ಪ ಜಾಸ್ತಿ ಲವ್ ಮಾಡು ಅಂದ್ರು ಮ್ಯೂಸಿಕ್ ನ. ವಾವ್, ನೈಸ್. ನೀನ್ ಮ್ಯೂಸಿಕ್ ಎಷ್ಟು ಇಷ್ಟ ಪಡ್ತೀಯಾ? ನಿನ್ನ ಎಷ್ಟು ಇಷ್ಟ ಪಡ್ತೀನೋ ಅಷ್ಟು. ದಡ್ಡ, ನನ್ಗಿಂತ ಜಾಸ್ತಿ ಇಷ್ಟ ಪಡು. ಆಗಲ್ವಲ್ಲ? ಯಾಕೆ? ಯಾಕಂದ್ರೆ ನಾನು ಇನ್ನಷ್ಟು ಈ ಜಗತ್ತಲ್ಲಿ ಯಾರನ್ನು ಇಷ್ಟಪಡಲ್ಲ. ಉಷಾ, ಹಾಯ್. ಯು ಪ್ಲೀಸ್. ಏ ವಿಶು ಬಂದಿದ್ದಾನೆ. ಎಲ್ಲಿ ಎಲ್ಲಿ ಎಲ್ಲಿ? ಏನು ಉಷಾನ ನೀನಿನ್ನೂ ಮರ್ತಿಲ್ವಾ? ಯಾವಾಗಂದ್ರೆ ಅವಾಗ ಮರ್ತು ಹೋಗಕ್ಕೆ ಅವಳೇನು 19 ಮಗ್ಗಿ ಅಲ್ಲ. ಮತ್ತೆ ನೀನೇ ಹೇಳ್ಬೋದಿತ್ತಲ್ಲ ನಾನು ಲವ್ ಮಾಡ್ತಿದ್ದೀನಿ ಅಂತ. ಯಾವಾಗಂದ್ರೆ ಅವಾಗ ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ, ಲವ್ ಅನ್ನೋದು 2 ಮಗ್ಗಿ ಅಷ್ಟು ಸುಲಭನೂ ಅಲ್ಲ. ಅದು ತಾನಾಗೆ ಹುಟ್ಟಬೇಕು, ತಾನಾಗೆ ಅರ್ಥ ಆಗ್ಬೇಕು. ಅಷ್ಟಕ್ಕೂ ಲವ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ನಂಗ್ ಗೊತ್ತಮ್ಮ. ಏನು? ಹುಡುಗಿನ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಸಾಯಂಕಾಲ ಸಿನಿಮಾ ಕರ್ಕೊಂಡು ಹೋಗೋದು, ಕತ್ಲಾದಾಗ ಮನೇಲಿ ಯಾರಿಲ್ಲ ಅಂದ್ರೆ ಸೀದಾ ಮನೆಗ್ ಕರ್ಕೊಂಡು ಹೋಗೋದು. ಕತ್ಲಾದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀಯ? ಯಾಕಪ್ಪ? ಕತ್ಲೆಲ್ಲಮ್ಮ ಲವ್ ಸಿಕ್ಕಾಪಟ್ಟೆ ಡೆವಲಪ್ ಆಗೋದು. ಕತ್ಲೇಲ್ ಡೆವಲಪ್ ಆಗೋದು ಲವ್ ಅಲ್ಲ. ಸರಿ ಅಪ್ಪ, ಲವ್ ಅಂದ್ರೆ ಏನು ಅಂತ ನೀನೇ ಹೇಳು. ಈ ಲವ್ ಅಂದ್ರೆ ಲವ್ ಅಷ್ಟೇ. ಅವಳ ಲವ್ ಸೋಲ್ಬಾರ್ದು, ನನ್ ಲವ್ ಸೋಲ್ಬಾರ್ದು. ನಿಜವಾದ ಲವ್ ಯಾವತ್ತಿದ್ರು ಸೋಲಲ್ಲ. ಕಡೆಯವರೆಗೂ ಯಾವ್ದು ಸೋಲಲ್ವೋ ಅದೇ ನಿಜವಾದ ಲವ್. ಒಟ್ನಲ್ಲಿ ಒಂದೇ ಹುಡುಗಿನ ಇಬ್ರು ಮದ್ವೆಯಾಗಿ ಸಂಸಾರ ಮಾಡೋ ಪ್ರೋಗ್ರಾಮ್ ಇದೆ ಅಂತ ಆಯ್ತು. ಬೇಡ ಮಗ, ಅಪ್ಪ ಯಾರು ಅಂತ ಮಕ್ಕಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಶಿಷ್ಯ, ಒಂದಲ್ಲ ಒಂದಿನ ಅವಳ ಲವ್ ನಿಜವಾದಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನನ್ ಲವ್ ನಿಜವಾದ್ದು ಅಂತಾನೂ ಗೊತ್ತಾಗುತ್ತೆ. ಅವಾಗ ಅವಳು ನನ್ನ ಕೋರ್ಟಿಗೆ ಬಂದೇ ಬರ್ತಾಳೆ. ಮೊನ್ನೆ ಅವಳೇ ಹೇಳಿದ್ಲು, ಯಾವುದೇ ಕಾರಣ ಇಲ್ಲದೆ ನಾನು ಅವಳಿಗೆ ಇಷ್ಟ ಅಂತ. ನಾನೊಂಥರ ಅವಳಿಗೆ ವೈಟ್ ಪೇಪರ್ ಇದ್ದಂಗೆ. ಅವಳು ಏನ್ ಬರಿತಾಳೋ ಅದ್ ನಾನು ಹಾಕ್ತೀನಿ. ಲವರ್, ವುಡ್ ಬಿ, ಗಂಡ, ಇದೇ ಥರದ್ದೇನಾದ್ರೂ ಬರೀತಾಳೆ. ನೋಡ್ತಾ ಇರಿ.
ಲೋ ಸೋಡಾ ಹಾ. ಇವನ್ ಯಾವತ್ತಾನೆ ನಮ್ಮ ಮಾತ್ ಕೇಳಿದಾನೋ? ಇವನೇ ಬೇರೆ ಇವನ ಸ್ಟೈಲೇ ಬೇರೆ. ಹಾ. ಬಾರ ಹೋಗೋಣ. ಏ ಮಂಜೇಶ, ಏನ್ ಮಗ? ಡೌನ್ ನಾವಿಬ್ರು ಸರ್ ಲವ್ ಮಾಡೋಣ. ಸೋಡಾ ಸಾರಿ ಕಣ.